ನೋಡು ನೋಡು ನಿನ್ನ ಹೆಂಡ್ತಿ ಅಲ್ಲ ಕೈ ಎತ್ತುತ್ತಾಳೆ ಅಂತೇಳಿ ನಮ್ಮ ಮಾಲಕ್ಕನಿಗೆ ನೋಡಿ ಯಾವ ರೀತಿ ಕೈ ಹಿಡ್ಕೊಂಡು ಅವಳು ಹೊಡಿತಾಳೆ ಅಂತ ನೋಡು. ಎಷ್ಟೆಲ್ಲ ಇದನ್ನು ಮಾಡ್ತಾ ಇದ್ದಾಳೆ, ಅವಳು ಹಿಂಗೆ ಬೈತಾ ಇದ್ದಾಳೆ ನೋಡು. ಎಷ್ಟು ನಾಟಕ ಆಡ್ತಾಳೆ, ಎಷ್ಟು ಸುಳ್ಳು ಹೇಳ್ತಾಳೆ. ಅವಳ ಬಾಯಿಂದ ಎಷ್ಟು ಸುಳ್ಳು ಹೊರಗೆ ಬರುತ್ತೆ ಅಂತೇಳಿ ನಾವು ಬಿಡು ನೋಡೋಣ ಎಷ್ಟು ಸುಳ್ಳು ಹೇಳ್ತಾಳೆ ನಿನ್ನ ಮುಂದೆ ಅಂತ ನಾವು ಸುಮ್ಮನಿದ್ರೆ ಏನು ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತಾ ಇದ್ದಾಳೆ. ಸುಳ್ಳು ಹೇಳೋಕ್ಕೂ ಒಂದು ಸ್ವಲ್ಪ ಇತಿ ಬೇಕು, ಹಂಗೆ ಸುಳ್ಳು ಹೇಳಬೇಕು, ಇಷ್ಟೊಂದಲ್ಲ. ಹೇಳು ಇಷ್ಟೊಂದು ಸುಳ್ಳು ಹೇಳ್ತಾಳಲ್ಲ ಇವಳು ಇನ್ನೆಂಥ ಓಟು ಬಿಟ್ಟಿರೋಳು ಅಂತ ಅನ್ಬೋದು. ನಾನೆಲ್ಲ ಓಟು ಬಿಟ್ಟಿರೋಳು ನೀನು. ಮತ್ತೆ ಅಂಥವಳನ್ನ ಮನೆ ಒಳಗಡೆ ಯಾರು ಇಟ್ಕೊಂಬಲ್ಲ. ಅವಳೇನು ₹1 ಆದ ಇಲ್ಲ ಏನಿಲ್ಲ ಅಂಥವಳನ್ನ ಯಾರೋ ಇಟ್ಕೊಂತಾರೆ, ಯಾರು ಇಟ್ಕೊಂಬಲ್ಲ. ಹೊರಗೆ ಹಾಕ್ಬೇಕಂತವ್ರನ್ನ. ಒಂದು 5 ನಿಮಿಷ ಸುಮ್ಮನೆ ನಿಂತ್ಕೊಂತೀಯ ಜೀವಿತ ನೀನು? ನಾನು ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಒಂದು 5 ನಿಮಿಷ ಇಲ್ಲಿ ನೋಡು. ನೀನು ಮಾತಾಡಬೇಡ ಅಕ್ಕ, ನೀನು ಮಾತಾಡಬೇಡ ಕಣೆ. ಅಮ್ಮ ಸುಮ್ಮನಿರಮ್ಮ ಒಂದು 5 ನಿಮಿಷ. ಇದನ್ನೆಲ್ಲ ಫಸ್ಟ್ ನಾನು ಕೇಳಿಸ್ಕೊಂತೀನಿ, ನೋಡ್ತೀನಿ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗುತ್ತೆ. ಅದೇ ನೋಡಪ್ಪ ಯಾರು ತಪ್ಪು ಯಾರು ಸರಿ ಅಂತೇಳಿ ನೋಡು ನೋಡು ನೋಡು. ನಾವು ಬಿಡು 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 ಅಂತೇಳಿ ಅವಳು ಬಂದಾಗಿಂದ ನೋಡ್ತೀವಿ. ಇವಳು ಬಂದು ಒಂದೇ ದಿವಸ ಕಣ ಅವಳು ನ್ಯಾವ್ಯಾಗಿದ್ದಿದ್ದು. 2ನೇ ದಿನದಿಂದನೂ ನಮ್ಮ ಮಾಲನ್ ಕಂಡ್ರೆ ಅವಳಿಗೆ ಆಗ್ತಿಲ್ಲ, ಅವಳನ್ನ ಬೈಯೋದು ಹಂಗೆ ಮಾಡ್ತಾ ಇದ್ದಾಳೆ. ಇವಳೇನು ನ್ಯಾವ್ಯದಳಲ್ಲ, ಇವಳೇನು ನಮ್ಮ ಮಾಲನ್ನ ನಾವು ಸೊತ್ರು ಏನು ನೋಡ್ಕೊಂಬಂತಾಳಲ್ಲ. ಇಂಥಳು ನಮ್ಮ ಮನೆಗೆ ಸರಿ ಸಾಟಿ ಇಲ್ಲ ಕಣೋ. ನಮ್ಮ ಮನೆಗೂ ಇವಳಿಗೂ ಸರಿ ಬರೋದಿಲ್ಲ, ಸರಿ ಹೋಗೋದಿಲ್ಲ. ಏನೇ ನಿನ್ನಂಥವಳಿದ್ದು ಏನು ಸಾಧಿಸ್ಬೇಕು ಅಂತ ಇದೆಯೇ? ನಿನ್ನಂಥವಳು ಇರಬಾರ್ದು. ನಮ್ಮಂಥವ್ರಿಗೆಲ್ಲ ನೋವು. ಇನ್ನು ಕೈ ಎತ್ತಿ ನೋಡ್ಕೊಂತಾಳೆ, ಇನ್ನು ಕೈ ಎತ್ತಿ ನೋಡ್ಕೊಂಡು ನಗಾಡ್ತಾಳೆ. ಕೈ ಎತ್ತಕ್ಕೆ ಬರುತ್ತೆ, ಕಾಲು ಎತ್ತಕ್ಕೆ ಬರುತ್ತೆ ಅಂತ ಹಂಗೆ ಕೈಯ ಮುರಿದಕ್ಕೆ ಬಿಡ್ತೀನಿ. ನನಗೆ ಕೈಯಾಗ ಹೊಡಿಯಕ್ಕೆ ಬತ್ತೀನಿ. ಕೈಯಾಗೆ ಹೊಡೆದು ಬಿಟ್ಟಿದೀಯ ಅಂದರೆ ಜಾಡಿಸಿ ಹೊಡೆದು ಬಿಡ್ತೀನಿ. ಏತತ್ತೀನಿ ಕೈ ಮುರಿಕ್ ಬಿಡ್ತೀನಿ ಕೈಯ. ಕೈ ಎತ್ತಕ್ಕೆ ಬತ್ತಾಳೆ ಕೈಯ ನಗಾದು. ಇವೆಲ್ಲ ಬಿಟ್ಬಿಡ್ಬೇಕೇನೆ? ನನ್ನ ಮೇಲೆ ಚಾಡಿ ಹೇಳ್ತೇನೆ ನಿಮ್ಮ ಅಮ್ಮನ ಹತ್ರ? ಏನಿಲ್ಲ, ನೀನಂತವಳು ಇದ್ರೂ ಒಂದೇ ಇಲ್ದಿದ್ರು ಒಂದೇ. ನೀನೇನೇ ಮಾಡಂಗಿದ್ಯಾ? ನಿನ್ನಿಂದ ಏನೇ ಆದಾಯ? ನಿನ್ನಿಂದ ನನಗೆ ನಷ್ಟ ಕಣಿ, ನಿನ್ನಿಂದ ನನಗೆ ನೋವು ಕಣಿ. ನಾನು ನನ್ನ ಗಂಡ ನಮ್ಮ ಅತ್ತೆ ಎಲ್ಲ ನಾವು ಜಗಳ ಆಡಬೇಕಲ್ಲ ನಿನ್ನಂತವಳು ಇರಬಾರ್ದು. ನಮ್ಮಂತರಾದರೂ ಇದ್ದರೆ ಬಿಡು ಅನ್ಬೋದು. ನಾನು ನನ್ನ ಫ್ರೆಂಡ್ನೆಲ್ಲ ಕರೆಸಿ ನಮ್ಮ ಮನೆ ತೋರ್ಸೋಣ ಅಂತಿದ್ದೆ. ನಿನ್ನೆ ಒಂದು ಅಸಹ್ಯ ಕರ್ಕೊಂಬರೋಕ್ಕೆ ಒಂಥರ ಅನ್ನಿಸ್ತೈತೆ. ಮನೆಯೆಲ್ಲ ಸ್ಮೆಲ್ ಬಡಿತೈತೆ ನಿನ್ನಿಂದ ಗಬ್ಬು. ಇಷ್ಟೊಂದೆಲ್ಲ ನಿಗ್ರಹ ಮಾಡ್ತೀಯಲ್ಲ ಅಂತೇಳಿ ಮಲ್ಕೊಂಡಿರತ್ತಾಗೆ ಯಾಕೆ ಎಲ್ಲ ಗಲೀಜು ಮಾಡ್ಕೊಂತೀಯ ನೀನು? ಇಷ್ಟೊಂದೆಲ್ಲ ನಾನು ಬಿಲ್ಡಪ್ ಕೊಡಾಳು. ಕೈ ಎತ್ತಕ್ಕೆ ಬತ್ತಾಳು ನನ್ನ ಮೇಲೆ. ಜಾಡ್ಸಿ ಹೊಡೆದು ಬಿಟ್ಟಿದ್ದೀನಿ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು ನೋಡಿ ಮುಂದೆ. ನನ್ನ ಮೇಲೆ ಕೈ ಎತ್ತಕ್ಕೆ ಬತ್ತೀಯ? ತಡಿಯ ನಿನಗೆ ಇದ್ದಾವೆ ಮಾಡ್ತೀನಿ. ನನ್ನ ಮೇಲೆ ಕೈ ಎತ್ತಾಳು, ನನ್ನ ಮೇಲೆ ಜಾಡ್ಸಿ ಹೊಡೆದು ಬಿಟ್ಟಿದ್ದೀನಿ ಅಂದರೆ ಅಷ್ಟೇ. ಯಪ್ಪ ನಮ್ಮ ಅಕ್ಕ ಅಲ್ಲೋಡು. ಅಲ್ಲ ಕೈ ತಿರುಗ್ತಾ ಇದೆಯಲ್ಲ ಜೇವಿ. ಅಲ್ಲ ನಾವು ಇಷ್ಟು ದಿವಸ ಆದ್ರೂ, ಇಷ್ಟು ವರ್ಷ ಆದರೂ ನಮ್ಮ ಅಮ್ಮಯ್ಯ ಆಗಲಿ ನಾನಾಗಲಿ ನಮ್ಮ ಅಪ್ಪಯ್ಯ ಆಗಲಿ ಒಂದು ದಿವಸನೂ ಈ ಥರ ನಾವು ಯಾವತ್ತೂ ನಮ್ಮ ಅಕ್ಕಯ್ಯನ ಒಂದು ಮಾತು ಬೈದಿಲ್ಲ. ಏನೋ ಸಿಟ್ಟಾಗೆ ಏನಾದರೂ ಅಳ್ತಿದ್ರೆ, ಏನಾದರೂ ಒಂದೊಂದು ಸತಿ ಬೇಜಾರಾದಾಗ ಬೈತಿದ್ವಿ. ನಿನ್ಗೇನಾಗೈತೆ, ನಿನ್ಗೆ ಸುಮ್ಮನಿರೋಕ್ಕಾಗಲ್ವೇ, ನಾವೆಲ್ಲ ಚೆನ್ನಾಗಿ ನೋಡ್ಕೊತೀವಿ ಅಂತ ಬೈತಿದ್ವಿ ಹೊರತು ಯಾವತ್ತೂ ನಾವು ಹಿಂಗೆ ಬೈದಿಲ್ಲ ನಮ್ಮ ಅಕ್ಕಯ್ಯನ. ಯಾಕಲ್ಲ ಏನಾಯ್ತಲ್ಲ ಪಾಪ? ನೋಡಪ್ಪ, ಇವಳಿಂದ ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡು ನಮ್ಮ ಮನೆಯಕ್ಕೆ ನಮ್ಮ ಹಾಲ ಮೇಲೆ ಹೆಂಗೆ ಜೋರು ಮಾಡ್ತಾ ಇದ್ದಾಳೆ. ಅವಳನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಅದಕ್ಕೆ ಇವಾಗ ಅಂತ ಹೇಳಿರೆ ಈಗಳಪ್ಪ ನನ್ನ ಹೆಂಡತಿ ಮೇಲೆ ಸುಮ್ಮನೆ ಹೇಳ್ತಾರೆ. ನಾನು ಒಪ್ಪಿ ಮದುವೆ ಆಗಿದ್ದಕ್ಕೆ ನಮ್ಮ ಅಮ್ಮಯ್ಯ ಸುಮ್ಮನೆ ನನ್ನ ಈ ರೀತಿ ಮಾತಾಡುತ್ತೆ, ಸುಮ್ಮನೆ ನನ್ನ ಹೆಂಡತಿ ಮೇಲೆ ಈ ಥರ ನಿಷ್ಠರೆಲ್ಲ ಉರಿಸ್ತಾರೆ ಅಮ್ಮಂಗೆ ಅವನಿಗಾಗುತ್ತೆ. ಯಾಕಂದರೆ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಒಪ್ಪಿರತ್ತಕ್ಕಾಗಲಿಲ್ಲ, ಅದಕ್ಕೆ ಹಿಂಗಿಲ್ಲದೆಲ್ಲ ಹೇಳ್ತಾರೆ ಅಮ್ಮಂಗೆ ಇವನಿಗನ್ಸುತ್ತೆ. ಆದ್ರೆ ನೋಡಿ ಇವಳು ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಇವಳು ಅಂತ ಹಿಡ್ಕೊಂಡು ಒಯ್ತಾಳಲ್ಲ ನಮ್ಮ ಮಾಲಮ್ಮ ಮೊದಲು ತೆಗೆದು ಬಿಡು ಹೇಳ್ತೀನಿ. ಯಾವಣನಾಗ ನಾನು ಇಲ್ಲೋಡ ನಮ್ಮ ಮನೆಯಾಗೆ ನಾನು ಹೇಳ್ತೀನೇನೆ ಅವಳನ್ನೇನೋ ಒಂದು ಮಾತು ಬೈದಿದ್ದಾಳೆ ಅಂದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಅವತ್ತೊಂದಿನ ಅವಳನ್ನ ಚಂದಕ್ಕೆ ಬೈದ್ಲು. ನಾನು ಇವಳನ್ನೇ ತಿರ್ಗಿಸ್ ಕಪ್ಪಳ ಕೊಡ್ತಿದ್ದೀನಿ. ಇವಳು ಯಾವಳು ನನ್ನ ಮಗಳನ್ನ ಬೈಯಾಕೆ ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡಿರಲ್ಲ ಅವಳು. ಯಾವಳು ಇವಳು ಬೈಯಾಕೆ ನನ್ನ ಮಗಳನ್ನ? ಅಲ್ಲ ಇವಳಿಗೆ ಇನ್ನು ನೋಟಿರ್ಬೇಕು ಅಂಕ. ನಾವು ಯಾವತ್ತು ನನ್ನ ಮಗಳನ್ನ ಒಂದು ಮಾತು ಬೈದಿಲ್ಲ ಅಂದರೆ ಇವಳಿಗೆ ಎಷ್ಟು ಇರಬೇಕು. ನೀನು ಅಜ್ಜಿ ಮುಚ್ಕೊಂಡು ಇರಲಾರ್ದಲೇ ನಡಿ ಆಶಿಕೆ ನಮ್ಮ ಮಗಳ ಮೇಲೆ ಕೈ ಮಾಡ್ಯಾಳಂದ್ರೆ ಮನೆಯಾಗ ಜಾಗ ಇಲ್ಲ ಇವಳಿಗೆ. ಕೇಳಿಸ್ಕೊಳಪ್ಪ ನೋಡಿ ಹೆಂಗೆ ಬೈತಾ ಇದ್ದಾಳೆ. ನಿನ್ನ ಮನೆಗೆ ಯಾರನ್ನೂ ಕರ್ಕೊಂಬರೋಕ್ಕೂ ಬೇಜಾರ. ನಿಮ್ಮ ಅಮ್ಮಯ್ಯಗೂ ನಿಮ್ಮ ತಮ್ಮಗೂ ನಿಮ್ಮ ಅಪ್ಪಯ್ಯಗೂ ನಿಮ್ಮ ತಂಗಿಗೂ ಎಲ್ಲರಿಗೂ ನೋಡಿದ್ರೆ ಅವ್ರಿಗೇನು ಅನ್ಸಲ್ಲ. ಹೊಸ್ದಾಗಿ ಬರೋರಿಗೆ ಒಂಥರ ಅಸಹ್ಯ ಅನಿಸುತ್ತೆ ಕಣೆ. ನೀನು ನೋಡಿದ್ರೆ ನೀನು ಅಸಹ್ಯ ಕಣೆ, ಅಸಹ್ಯ ನೀನು. ಗಲೀಜ್ ಮಾಡ್ತಾ ಇದೆಯಲ್ಲ, ಅಸಹ್ಯ ನೀನು, ಅಸಹ್ಯ. ನೋಡೋಕ್ಕಾಗಲ್ಲ ನೀನು ನೋಡಿಬಿಟ್ರೆ ಅಷ್ಟಿಷ್ಟು ಒಂಥರ ಗಲೀಜು ಊಟನೇ ಸೇರಲ್ಲ ಕಣೆ. ನೀನು ನೋಡಿದ್ರೆ ನಮ್ಮ ಅಮ್ಮಯ್ಯ ಅಂತೂ ಒಬ್ಬಳಿಸ್ಕೊಂಬತ್ತೆ. ನಮ್ಮ ಅಮ್ಮಯ್ಯ ನೀನು ಬಂದು ನೋಡ್ಕೊಂಡು ಹೋದಾಗಿಂದನೂ ಊಟನೇ ಸೇರಲ್ಲ ಕಣಮ್ಮ. ಮನೆಯಾಗ ಹೆಂಗಿರ್ತೀಯ ಏನೋ ಗಲೀಜು ಅಂತೈತೆ. ಅಯ್ಯೋ ಮನೆ ನೋಡಿದ್ರೆ ಅರಮನೆ ಆಗೈತೆ. ನಿನ್ನಿಂದ ಈ ಮನೆಗೆ ಕಳೆ ಇಲ್ಲ ಕಣೆ. ನಿನ್ನಿಂದ ಹೊರಟೋಗ್ಬಿಟ್ಟೈತೆ. ನಿನ್ನಿಂದ ಒಂಥರ ಈ ಮನೆಗೆ ದರಿದ್ರ. ಯಾವಾಗಲೂ ಮಲ್ಕೊಂಡಿರೋ ಮಗಳಿಗೆ ಮಲ್ಕೊಂಡು ಮನೆಯೆಲ್ಲ ಸ್ಮೆಲ್ ಬಡ್ಕೊಂಡು ನಿನ್ನಿಂದ ಈ ಮನೆಗೆ ಅರ್ಧ ದರಿದ್ರ ಕಣೆ.
ಸೊ ನಿನ್ನಂತವಳು ಇರಬಾರ್ದು. ನಿನ್ನಂತವಳು ಇರಬಾರ್ದು ಕಣೆ, ಇರಬಾರ್ದು ನಿನ್ನಂತವಳು ಇರಬಾರ್ದು. ನಿನ್ನಂತ ಲೋಪರ್ ಮುಂಡೆ ಕಚಡ ಮುಂಡೆ ಇರಬಾರ್ದು. ಇನ್ನು 2 ದಿನ ಆಗಿಲ್ಲ ಬಂದು ಇಷ್ಟೊಂದು ನೀನು ಇದು ಮಾಡ್ತಾ ಇದೆಯಲ್ಲ, ಗಾಂಚಲಿ ಮಾಡ್ತಾ ಇದೆಯಲ್ಲ. ಅಲ್ಲ, ಇಂಥ ಮನೆ ಸಿಗೋಕ್ಕೆ ನೀನು ಪುಣ್ಯ ಮಾಡಿದ್ದೆ. ನಿನ್ನ ಯೋಗ್ಯತೆಗೆ ಇಂಥ ಮನೆ ಸಿಕ್ಕಿರೋದು ನಿನ್ನ ಪುಣ್ಯ. ಅದನ್ನ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ವಲ್ಲ ನಿನಗೆ. ನನ್ನ ತಮ್ಮ ಏನೋ ಅವ್ನು ಯಾರನ್ನೂ ಇಷ್ಟಪಡ್ದಿಲ್ದಾನೆ, ಇವತ್ತು ನಿನ್ನ ಇಷ್ಟಪಟ್ಟು ಬಿಡೋ ಚೆನ್ನಾಗೇ ನೋಡ್ಕೊಂಬನ ಅಂತೇಳಿ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದವನೆ. ಅಪ್ಪ ಅಮ್ಮನ ಮಾತನ್ನು ಕೇಳಬೇಕು ಅಂತ ಹೇಳಿ ಮನೆ ಕರ್ಕೊಂಬಂದು ಇವತ್ತು ನಿಯತ್ತಾಗೆ ನೋಡಿಕೊಂಡು ಈ ಸುಳ್ಳು ಹೇಳೋಂಥ ಕಾಲ ಇವತ್ತಿನ ಕಾಲದಾಗೆ. ಅವನೇನಾನ ಎಲ್ಲ ಸುಳ್ಳು ಹೇಳಿ ನಿನಗೆಲ್ಲ ಯಾಮಾರಿಸಿ ಮೋಸ ಮಾಡಿದರೆ ದುಡ್ಡು ಇರೋನು ಅವ್ನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಇವತ್ತು ನಿನಗೆ. ಆದರೆ ಅವ್ನು ನಿಯತ್ತಾಗೆ ನಿನ್ನ ಮದುವೆ ಆಗಿ ಮನೆಗೆ ಕರ್ಕೊಂಬಂದವನೆ, ಅದು ಖುಷಿ ಪಡು. ಅವ್ನಿಗೆ ಇವತ್ತು ಎಂತೆಂಥ ಹೆಣ್ಣು ಕೊಡೋರು, ಎಂತೆಂಥ ಅದು ಇವತ್ತು ಒಳ್ಳೇದಾಗೋದು. ನಿನಗೇನು ಗೊತ್ತದೆಲ್ಲ ಗೊತ್ತಿಲ್ದಲೆ ನೀನು ಮಾತಾಡಬೇಡ. ಓ ಏನೇ ನಮ್ಮ ಅಕ್ಕನ ಬಗ್ಗೆ ನೀನು ಇಷ್ಟೊಂದೆಲ್ಲ ನಿನಗೆ ಉಳಿಗಾಲ ಇಲ್ಲ ಬಿಡು. ನಮ್ಮ ಅಕ್ಕನ ಅಂದಿದ್ಯಾ ಅಂದ್ರೆ ನಿನಗೆ ಮನೇಲಿ ಉಳಿಗಾಲನೇ ಇಲ್ಲ. ಯಾರು ನಾನೆಲ್ಲ ಯಾರು ಬಂದ್ರೂ ಅದಕ್ಕೆ ಮತ್ತೆ ಹಿಂಗೆ ಬಿಡು, ಯಾರು ಕೊಡಲ್ಲ, ಇವಳು ಹಿಂಗಿರೋದಕ್ಕೇನೆ ಹೆಣ್ಣು ಯಾರು ಕೊಡಲ್ಲ ಅಂಬ ಒಂದು ಇದಕ್ಕೇನೆ ನನ್ನ ಮದುವೆ ಆಗಿರೋದು. ನನಗೆ ಗೊತ್ತೈತೆ. ನೀವು ಹೇಳ್ಬೋದು ಮಸ್ತಾಗಿ ಹೆಣ್ಣು ಕೊಡೋರು ಅಂತ, ಯಾರು ಕೊಡ್ತಿರ್ಲಿಲ್ಲ. ಹಿಂಗೈತೆ ಅಂದರೆ ಅಸಹ್ಯ ಅನಿಸುತ್ತೆ, ನೋಡೋಕ್ಕೆ ಸರ್ ಬರಲ್ಲ, ಯಾರಿಗೇ ಆಗಲಿ ನೋಡೋಕ್ಕೆ ಇಷ್ಟ ಆಗಲ್ಲ. ನೋಡಿದ್ರೆ ಅಸಹ್ಯ ಪಟ್ಕೊಂತಾರೆ. ಯಪ್ಪ ಇದೇನಪ್ಪ ಇದು ಹಿಂಗೆ ಅಂತ ಹೇಳಿ ಗಲೀಜು ಅಂತೇಳಿ ಅಸಹ್ಯ ಪಟ್ಕೊಂತಾರೆ. ಯಾರೇ ಆಗಲಿ ಹಿಂಗಿರಲ್ಲ. ನಾನೇ ಅಲ್ಲ, ಯಾರೇ ಆದರೂ ಸಹಿಸ್ಕೊಂಬಲ್ಲ ಗಲೀಜು. ಇಲ್ಲ ನಾವು ಹೊರಗೆ ಒಂದು ರೂಮ್ ಮಾಡಿ ಹಾಕ್ತಾರಪ್ಪ ಇವಳನ್ನ ಅಂತದ್ರಾಗೆ ನೀವು ಒಳಗೆ ತಂದು ಇಟ್ಕೊಂಡಿದ್ದೀರ. ತೆಗೆದು ಕುಟ್ಟಲ್ಲ ಹೇಳ್ತೀನಿ, ಕಾಪಾಡೋಕೆ ಬೇವರ್ಸಿ ಮುಂಡೆನ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ಅಲ್ಲ ನಮ್ಮ ಅಮ್ಮ ನಿನ್ನೆ ಹಿಂಗೆ ಮಾತಾಡ್ತಾ ಇದ್ದಾಳೆ. ಇವಳು ಇನ್ನು ಎಂಥ ಲೋಪರ್ ಮುಂಡೆ ಇರ್ಬೇಕು. ನೀನು ಇಷ್ಟರಾಗಿರ್ಬೇಕು. ನೀನು ಇಲ್ಲೋದೆಲ್ಲ ಗಾಂಚಲಿ ಮಾಡಿದೀಯ ಅಂದರೆ ಸರಿ ಆಗೋದಿಲ್ಲ ಲೋಪರ್ ಮುಂಡೆ. ನೀನು ಮಾತಾಡೋದು ಹೊಲ್ಕೊಂಬುಂಡೆ. ನನ್ನ ಮಗಳು ನೀನೇ ಅಂಬೋದು ನೀನು. ಇವೆಲ್ಲ ಬಿಟ್ಬಿಡ್ಬೇಕು. ನೀನು ಎಷ್ಟರಾಗಿರ್ಬೇಕು ಅಷ್ಟರಾಗಿರೋದು ಕಲಿ ಕಲೌಡಿ. ಜಾಸ್ತಿ ಮಾತಾಡಬೇಡ ನೀನು, ಜಾಸ್ತಿನ. ಅಲ್ಲ ನೋಡಲ್ಲ ನಿಮ್ಮ ನಡಿಯಲ್ಲ, ಹಸಿಗೆ ಕಳ್ಸಲ್ಲ ಹೇಳ್ತೀನಿ, ಕಳ್ಸ. ನಾವು ಆವಾಗಲೇ ಹೇಳಿವಿ ಕಣಪ್ಪ ಇವನಿಗೆ, ನೋಡಿ ಮಾಡಿ ಒಂದಿಟ್ಟು ವಿಚಾರಿಸಿ ಮದುವೆ ಆಗಲ್ಲ ಅಂತೇಳಿ. ನನಗೆ ಗೊತ್ತಿರಲಿಲ್ಲ. ನಾನು ಯೋಚಿಸ್ತಿನಿಂದ ನಡೀತೈತಿ. ಅವ್ರ ಅಮ್ಮ ಬಂದಿದ್ಲಲ್ಲಪ್ಪ, ಅವ್ರ ಅಮ್ಮ ಬಂದಾಗಿಂದನೂ ನಡೀತೈತೆ. ಅಯ್ಯೋ ಬಂದು 2 ದಿವಸಕ್ಕೆ ಅವಳು ಅವ್ರ ಅಮ್ಮನೂ ನೋಡಿ ಬಂಡವಾಳ ಏನು ಅಂತ ತೋರಿಸಿಳು. ಇವ್ರ ಅಣ್ಣಯ್ಯ ಇವ್ರ ಅಮ್ಮಯ್ಯ ಇವ್ರು ಯಾರು ಒಳ್ಳೆಯರಲ್ಲ. ನಾವೊಂದಿಟ್ಟು ವಿಚಾರಿಸಿ ನೋಡಿ ಮಾಡಿ ಮದುವೆ ಮಾಡ್ಕೋಬೇಕಾಯ್ತು. ಬಿಡೋ, ನಮ್ಮ ಹುಡುಗ ಒಪ್ಪವನೇ, ಒಳ್ಳೆಯವ್ರನ್ನೇ ಒಪ್ಪಿರ್ತಾನೆ ಅಂತ ನಾವು ತಿಳ್ಕೊಂಡ್ವಿ. ಮೇಲ್ಮೇಲೆ ನೋಟ ಮಾತ್ರ ಚಂದ, ಇವ್ರ ಮನ್ಸು ಮಾತ್ರ ಇಂಥ ಬುದ್ಧಿ ಇರೋ ಅಂಥ ಬುದ್ಧಿ. ಇಂಥವ್ರನ್ನ ಏನೇ ಅಂದ್ರೂ ನಂಬಾರ್ದು. ಅವ್ರ ಅಮ್ಮಯ್ಯ ಇವಳು ಎಲ್ಲ ಅವರೇನೆ. ನಾನು ನಿಂತಾಗೆ ಹೇಳಲಿಲ್ಲ ಕಣಪ್ಪ, ನೀನು ಸಿಟ್ಟಿಗೆ ತಡೆಯಲ್ಲ, ಏನಿಲ್ಲ ಬಾಯಿಗೆ ಬಂದಂಗೆ ಬೈದು ಬಿಡ್ತೀಯ ಅಂತೇಳಿ ನಾನು ನಿಂತಾಗೆ ಯಾತು ಹೇಳಕ್ಕೆ ಹೋಗಲಿಲ್ಲ ಕಣಪ್ಪ. ಹೇಳಿದರೆ ಆವತ್ತೇ ಇತ್ತು ಇಲ್ಲೋಡಿ ಮುಂಡಿಗೆ ನಿನಗೆ ಹೇಳಿದರೆ. ಇವಾಗ ಏನು ಹೇಳ್ತೀಯ ಜೀವಿತ? ನಮ್ಮ ಅಮ್ಮನ ಬಗ್ಗೆ ನೀನು ಹೇಳ್ತಿದ್ದಲ್ಲ, ನೀನು ಒಪ್ಪಿ ಮದುವೆ ಆಗಿರೋದಕ್ಕೆ ಸುಮ್ಮನೆ ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತೈತೆ ನಿಮ್ಮ ಅಮ್ಮಯ್ಯ ಹಂಗೆ ಹಿಂಗೆ ಅಂತ ಏನಾರ ಮಾತಾಡ್ತಿದ್ದಲ್ಲ, ಇದಕ್ಕೇನು ಹೇಳ್ತೀಯ? ಅಲ್ಲ ಇವಾಗ ಯಾರು ಮಾತಾಡಬೇಡ್ರಿ, ಅಪ್ಪ ಅಮ್ಮ ಸುಮ್ಮನಿರ್ರಿ. ಸ್ಪಂದು ನೀನು ಮಾತಾಡಬೇಡ, ನೀನು ಸುಮ್ಮನಿರು. ನಾನು ಕೇಳ್ತೀನಿ, ನಾನು ಕೇಳೋದಕ್ಕೆ ಇವಳು ಉತ್ತರ ಕೊಡಲಿ. ಇವಾಗ ಇದಕ್ಕೇನು ಹೇಳ್ತೀಯ ನೀನೇನು ಹೇಳಿದೆ ನನ್ನ ಹತ್ರ? ನೀನು ಸುಳ್ಳು ಹೇಳಿದೆ ತಾನೆ ಈ ರೀತಿ ಮಾಡಿದ್ದಾಳೆ ಅಂತೇಳಿ ನಮ್ಮಮ್ಮ ಹೇಳಿದ್ದಕ್ಕೆ ನೀನೇನು ಹೇಳಿದೆ? ನೀನು ಸುಳ್ಳು ಹೇಳಿದೆ ತಾನೆ? ನೀನು ಸುಳ್ಳೇ ತಾನೇ ಹೇಳಿದ್ದು? ನೀನು ಒಪ್ಕೊಂಡ ನೀನು ಮಾಡಿರೋ ತಪ್ಪ? ಇಲ್ಲ ರೀ ಹಿಂಗೆ ಮಾಡಿದೆ, ಹಿಂಗೆ ಸಿಟ್ಟು ಬಂತು, ಹಿಂಗೆ ಸಿಟ್ಟಲ್ಲಿ ಮಾತಾಡಿದೆ ಅಂತ ಏನಾದರೂ ಒಪ್ಕೊಂಡ? ಇಲ್ಲ ತಾನೆ? ಎಷ್ಟು ಸುಳ್ಳು ಹೇಳ್ತಾ ಇದೆಯಾ ನೀನು, ಎಷ್ಟು ಸುಳ್ಳು ಬುರ್ಕಿ ನೀನು. ಎಷ್ಟೆಲ್ಲ ಸುಳ್ಳು ಹೇಳ್ತಾ ಇದೆಯಾ. ಇದ್ರಾಗೆ ಗೊತ್ತಾಗ್ತೈತೆ ನಿನ್ನ ಬಂಡವಾಳ ಏನು ಅಂತೇಳಿ. ಎಷ್ಟು ಸುಳ್ಳು ಹೇಳ್ಕೊಂಡು ಎಷ್ಟು ಇದನ್ನು ಮಾಡ್ತಾ ಇದೆಯಾ, ಎಷ್ಟು ರಂಪರಾಮಾಯಣ ಮಾಡ್ತಾ ಇದೆಯಾ ನೀನು. ಅದ್ರಾಗ ನಮ್ಮ ಅಪ್ಪನೇ ಹೊಡಿತಾ ಇದೆಯಾ ಅಂದ್ರೆ ನಿನಗೆ ಎಷ್ಟು ಇರ್ಬೇಡ. ನನಗೆ ನೋಡಿ ಭಾಳ ಬೇಜಾರಾಗ್ಬಿಡ್ತು. ಅಲ್ಲ ನೀನು ನನಗೆ ಸುಳ್ಳು ಹೇಳಿ ಇದಕ್ಕೆ ಏನು ಹೇಳ್ತೀಯ ನೀನು ಅಷ್ಟು ಹೇಳು. ನಮ್ಮಮ್ಮ ಹೇಳಿರೋದು ಸುಳ್ಳು, ನಿಮ್ಮಮ್ಮ ಸುಮ್ಮನೆ ನನ್ನ ಮೇಲೆ ಈ ರೀತಿ ಸುಳ್ಳು ಹೇಳ್ತಾ ಐತೆ, ನೀನು ನನ್ನ ಮದುವೆ ಆಗಿರೋದಕ್ಕೆ ಈ ರೀತಿ ಹೇಳ್ತಾ ಐತೆ ಅಂತೇಳಿ ಇದಕ್ಕೆ ಏನು ಹೇಳ್ತೀಯ ನೀನು? ನನಗೆ ಉತ್ತರ ಕೊಡಷ್ಟೇ. ಏನು ಹೇಳ್ತೀಯ ಹೇಳು. ಏನು ಹೇಳೋಣ, ಯಾರೇ ಆಗಲಿ ನನ್ನಂತಳು ಯಾರೇ ಆಗಲಿ ಸಹಿಸ್ಕೊಂಬಲ್ಲ. ನಿಮ್ಮ ಅಕ್ಕ ನನಗೆಲ್ಲ ನೋಡ್ಕೋಬೇಕು. ನೀನು ಬಂದಿದ್ದ ತಕ್ಷಣ ನಮ್ಮ ಅಕ್ಕಗೆ ನೋಡ್ಕೊಂಡ್ರೆ ಯಾರೂ ನೋಡ್ಕೊಂಬಲ್ಲ, ಅಸಹ್ಯ ಅನಿಸುತ್ತೆ. ಅವ್ರಂತೂ ಎತ್ತಿರೋದ್ರಿಂದ ನೋಡ್ಕೊಂತಾರೆ, ಆದರೆ ಬೇರೆಯವ್ರಿಗೆ ಅಸಹ್ಯ ಅನಿಸುತ್ತೆ ಅವ್ರವ್ರ ಮಕ್ಳಿಗೆ. ಈಗ ನನ್ನ ಮಕ್ಕಳು ಆದರೆ ನಾಳೆಗೆ ನನ್ನ ಮಕ್ಕಳು ಗೊಣ್ಣೆ ತೆಗಿಯೋಕ್ಕಾಗಲಿ ಏನೇ ನನ್ನ ಮಕ್ಕಳು ಸಾಕ್ರಿ ಮಾಡೋಕೆ ನನಗೇನು ಅನಿಸಲ್ಲ, ನನ್ನ ಮಕ್ಳಿಗೆ ಏನು ಅನಿಸಲ್ಲ ನನಗೆ. ಆದರೆ ನನ್ನ ಮಕ್ಳಿಗೆ ಬೇರೆಯವ್ರು ಮಾಡ್ಬೇಕಂದ್ರೆ ಆಗಲ್ಲ, ಬೇರೆಯವ್ರ ಮಕ್ಳಿಗೆ ನಾವು ಮಾಡ್ಬೇಕಂದ್ರೆ ಆಗಲ್ಲ. ಅವ್ರವ್ರ ಮಕ್ಳು ಅವ್ರಿಗೆ ಮುದ್ದು, ಅದಾಗಲ್ಲ. ಅದೆಲ್ಲನ ಸುಮ್ಮನೆ ನಾವು ಅಂದ್ಕೋಬೇಕಷ್ಟೇ. ಬಾಯಿ ಮುಚ್ಚೆ. ನಾನು ಹೇಳ್ದೆ ತಾನೇ ನಿನಗೆ ಅವತ್ತೇ, ನಾನು ಮದುವೆ ಆಗಬೇಕಾದ್ರೆ ಹೇಳಿದ್ದೀನಿ ಈ ರೀತಿ ಎಲ್ಲ ಐತೆ ನಮ್ಮ ಮನೇಲಿ ಅಂದಿದ್ದಕ್ಕೆ ನೀನು ಏನಂದೆ? ಒಪ್ಕೊಂಡೆ ತಾನೇ, ಒಪ್ಕೊಂಡು ಮದುವೆ ಆದೆ ತಾನೇ. ಇವತ್ತೇನೆ ನೀನು ಇಲ್ಲಿ ತೆಗಿಯೋದು ನೀನು? ನೋಡಿದ್ರಲ್ಲ ವೀಕ್ಷಕರು, ಇವಾಗ ನನ್ನ ಮಗ ಸರಿಯಾಗಿ ಕೇಳ್ತಾ ಇದ್ದಾನೆ. ಇವಳಿಗೇನೋ ಗ್ರಾಚಾರ, ಇವಳಂತಿ ಮನೆಯಾಗಿ ಇಕ್ಕಮಲ್ಲ. ಇವಳು ಬಂದು 2 ದಿವಸಕ್ಕೆ ಇವಳು ಬಂಡವಾಳ ಏನು ಅಂತ ತೋರಿಸ್ಬಿಟ್ಲು. ನಾವೇನೋ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಮಗನ ತಾಗ ಸುಳ್ಳು ಹೇಳ್ಬಿಡೋಳು. ನನ್ನ ಮಗ ಹೆಂಗೆ ನಮ್ಮ ಅಮ್ಮ ಸುಮ್ಮನೆ ಹೇಳುತ್ತೆ ಅಮ್ಮಂಗೆ, ಅವನಿಗೂ ಎಲ್ಲ ಒಂದು ಕಡೆಗೆ ಮನ್ಸಿಗೆ ಹಂಗೆ ಅನ್ಸೋದು. ಅದಕ್ಕೆ ಅವಳು ಬಂಡವಾಳ ಎಲ್ಲನ ಬಯಲು ಮಾಡಿದೆ ನೋಡ್ರಿ. ಇವಾಗ
ಇವಳಿಗೆ ಮಾತಾಡೋಕ್ಕೆ ಮಕ ಇಲ್ಲ. ಇವಾಗ ಮಾತಾಡಲಿ, ನನ್ನ ಮಗ ಕೇಳೋ ಅಂಥ ಪ್ರಶ್ನೆಗಳಿಗೆ ಇವಾಗ ಉತ್ತರ ಕೊಡಲಿ ಇವಳು ಹೆಂಗೆ ಸಾಗಿದ್ರೆ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.